ನಮಸ್ಕಾರ ಸ್ನೇಹಿತರೆ. ರಾಮೇಶ್ವರಂ ದೇವಾಲಯದ ಚರಿತ್ರೆ ಏನು? ರಾಮೇಶ್ವರಂನಲ್ಲಿರುವ 2 ಶಿವಲಿಂಗಗಳ ರಹಸ್ಯ ಏನು? 22 ಬಾವಿಗಳಿಗೆ ಸಂಬಂಧಿಸಿದ ಕತೆ ಏನು? ಧನುಷ್ಕೋಡಿಯ ಕತೆ ಏನು? ರಾಮೇಶ್ವರಂ ಕಲ್ಲುಗಳು ನೀರಿನಲ್ಲಿ ತೇಲಲು ಕಾರಣವೇನು? ರಾಮೇಶ್ವರಂ ಎಂಬ ಮರ್ಮವಾದ ರತ್ನದ ಒಳಗಡೆ ಅಡಗಿರುವ ರಹಸ್ಯ ಏನು? ಗಂಧಮಾದನ ಪರ್ವತಕ್ಕೆ ಸಂಬಂಧಿಸಿದ ಕತೆ ಏನು? ವೇಲೂರು ಬಾವಿಯ ರಹಸ್ಯ ಏನು? ಈ ರೀತಿ ಏನು ಏನು ಎಂಬ ಎಷ್ಟೋ ಪ್ರಶ್ನೆಗಳಿಂದ ಉಳಿದು ಹೋಗಿರುವ ಒಂದು ಚರಿತ್ರೆಯ ಬಗ್ಗೆ ಈಗ ನಾವು ತಿಳಿದುಕೊಳ್ಳಲಿದ್ದೇವೆ. ಹಾಗಾಗಿ ವಿಡಿಯೋ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ನೋಡಿ, ಯಾಕಂದ್ರೆ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಆದ್ರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಮರೀದೇ ಒಂದು ಲೈಕ್ ಕೊಡಿ. ಸ್ನೇಹಿತರೆ, ನಮ್ಮ ದೇಶ ಅನೇಕ ಚರಿತ್ರೆಗಳನ್ನು ಹೊಂದಿರುವ ದೇಶ. ಈ ದೇಶದಲ್ಲಿ ಕೆಲ ಸಾವಿರಾರು ವರ್ಷಗಳ ಹಿಂದೆಯೇ ಎಷ್ಟೋ ಪುರಾತನ ದೇವಾಲಯಗಳನ್ನು ಸ್ಥಾಪಿಸಲಾಗಿದೆ. ಅಂತಹ ದೇವಾಲಯಗಳಲ್ಲಿ ಅತಿ ಆಕರ್ಷಣೆಯುಳ್ಳ ಹಾಗೂ ಎಲ್ಲರೂ ಭೇಟಿ ಕೊಡಲೇಬೇಕಾದ ದೇವಾಲಯಗಳಲ್ಲಿ ಒಂದು ರಾಮೇಶ್ವರಂ ಆಲಯ. ಈ ದೇವಾಲಯ ಶಿವನಿಗೆ ಸಮರ್ಪಿಸಲಾಗಿದೆ. ತಮಿಳುನಾಡಿನಲ್ಲಿ ಇರುವ ಈ ಪ್ರಸಿದ್ಧ ಆಲಯ ಚಾರ್ಧಾಮ್ಗಳಲ್ಲಿ ದಕ್ಷಿಣ ಭಾರತ ದೇಶದ ಕಾಶಿ ಎಂದು ಕರೆಯಲಾಗುತ್ತದೆ. ಈ ದೇವಾಲಯ ಚಾರ್ಧಾಮ್ಗಳಲ್ಲಿ ಒಂದು ಪ್ರಮುಖ ಧಾಮ್ ಮಾತ್ರ ಅಲ್ಲದೆ, ಇಲ್ಲಿ ಪ್ರತಿಷ್ಠಾಪಿಸಲಾದ ಶಿವಲಿಂಗವು 12 ಜ್ಯೋತಿರ್ಲಿಂಗಗಳಲ್ಲಿ ಒಂದು. ಈ ದೇವಾಲಯ ಜಾತಿ ಹಾಗೂ ನಂಬಿಕೆಗೆ ಸಂಕೇತ. ಈ ಆಲಯದಲ್ಲಿ ಗಂಗಾಜಲದಿಂದ ದೇವರನ್ನು ಪೂಜಿಸುವ ಮೂಲಕ ನಾವು ಬೇಡಿದ ಎಲ್ಲಾ ಕೋರಿಕೆಗಳನ್ನು ಈಡೇರಿಸಿಕೊಳ್ಳಬಹುದು. ಈ ದೇವಾಲಯ ಒಟ್ಟು 17 ಎಕರೆಗಳ ವಿಸ್ತೀರ್ಣದಲ್ಲಿದೆ. ಸುತ್ತಲೂ ಬಲಿಷ್ಠವಾದ ಕಲ್ಲಿನ ಕೋಟೆ ಇದೆ. ಈ ದೇವಾಲಯದ ಪ್ರವೇಶ ದ್ವಾರ ಸುಮಾರು 40 ಮೀಟರ್ಗಳಷ್ಟು ಎತ್ತರವಾಗಿದೆ. ನಂಬಿಕೆಗಳ ಪ್ರಕಾರ ಶ್ರೀ ಮಹಾವಿಷ್ಣುವಿನ 7ನೇ ಅವತಾರವಾದ ಶ್ರೀರಾಮ ಇಲ್ಲಿಂದಲೇ ಸಮುದ್ರವನ್ನು ದಾಟಿ ಲಂಕೆಗೆ ಹೋಗಿದ್ದರು. ಈ ಆಲಯದಿಂದ ಕೇವಲ 20 ಮೀಟರ್ ದೂರದಲ್ಲಿರುವ ಧನುಷ್ಕೋಡಿಯ ಹತ್ತಿರ ರಾಮಸೇತು ನಿರ್ಮಿಸಲಾಯಿತು. ರಾಮೇಶ್ವರಂ ಆಲಯದಲ್ಲಿ 2 ಶಿವಲಿಂಗಗಳಿದೆ. ಹಾಗಾಗಿ ಇದು ಅತಿ ಹೆಚ್ಚು ರಹಸ್ಯಗಳನ್ನು ಒಳಗೊಂಡಿರುವ ಆಲಯ ಎಂದು ಜನ ಹೇಳುತ್ತಾರೆ. ಮೊದಲು ರಾಮೇಶ್ವರಂ ಆಲಯದಲ್ಲಿರುವಂತಹ ಕಾರಿಡಾರ್ಗಳಿಗೆ ಸಂಬಂಧಿಸಿದ ರಹಸ್ಯವನ್ನು ತಿಳಿದುಕೊಳ್ಳೋಣ. ಈ ಆಲಯವು ಅದರ ಕಾರಿಡಾರ್ಗಳಿಂದ ಕೂಡ ಸ್ವಲ್ಪ ಪ್ರಸಿದ್ಧಿ ಪಡೆದಿದೆ. ಇಲ್ಲಿ ಒಟ್ಟು 3 ಕಾರಿಡಾರ್ಗಳಿದೆ. ಮೊದಲನೆಯದು ಅತಿ ಪುರಾತನವಾದುದು, 12ನೇ ಶತಮಾನಕ್ಕೆ ಸೇರಿರುವುದು ಎಂದು ಹೇಳುತ್ತಾರೆ. 2ನೇ ಕಾರಿಡಾರ್ನಲ್ಲಿ 108 ಶಿವಲಿಂಗಗಳು ಹಾಗೂ ಗಣಪತಿಯ ವಿಗ್ರಹ ಇದೆ. 3ನೇ ಕಾರಿಡಾರ್ ಅತಿ ಪ್ರಸಿದ್ಧವಾದುದು. ಇದು 1212 ಸ್ತಂಭಗಳನ್ನು ಹೊಂದಿದ್ದು, ಪ್ರಪಂಚದಲ್ಲಿಯೇ ಅತಿ ಹೆಚ್ಚು ಸ್ತಂಭಗಳನ್ನು ಒಳಗೊಂಡಿರುವ ಕಾರಿಡಾರ್ನಂತೆ ಚರಿತ್ರೆಯಲ್ಲಿ ಉಳಿದಿದೆ. ಪ್ರತಿ ಸ್ತಂಭದ ಎತ್ತರ ಸುಮಾರು 23 ಅಡಿಗಳು. ಆಸಕ್ತಿಕರವಾದ ವಿಷಯ ಏನಂದ್ರೆ, ಈ ಸ್ತಂಭಗಳನ್ನು ತಯಾರು ಮಾಡಲು ಉಪಯೋಗಿಸಿದಂತಹ ಗ್ರೈನೆಟ್ ಸುತ್ತಮುತ್ತಲೂ ಎಲ್ಲೂ ಕೂಡ ಸಿಗುವುದಿಲ್ಲ. ಈ ಆಲಯದ ನಿರ್ಮಾಣಕ್ಕೆ ಬಳಸಲಾದ ಕಲ್ಲುಗಳನ್ನು ತಂದ ರಾಮೇಶ್ವರಂನಲ್ಲೂ ಕೂಡ ಎಲ್ಲೂ ಗ್ರೈನೆಟ್ ಪರ್ವತ ಇಲ್ಲ. ಹಾಗಿರುವಾಗ ಈ ಗ್ರೈನೆಟ್ ಕಲ್ಲು ಎಲ್ಲಿಂದ ಬಂತು? ಈ ಸ್ತಂಭಗಳನ್ನು ಯಾರು ತಯಾರಿಸಿದರು? ಈ ಆಲಯ ನಿರ್ಮಾಣಕ್ಕಾಗಿ ತುಂಬಾ ದೂರದಿಂದ ಕಲ್ಲುಗಳನ್ನು ದೋಣಿ ಮೂಲಕ ತಂದಿರಬಹುದು ಎಂದು ಕೆಲವರ ಊಹೆ ಅಥವಾ ಅಭಿಪ್ರಾಯ. ವಾಸ್ತವದಲ್ಲಿ ಈ ದೇವಾಲಯ ತುಂಬಾ ಪುರಾತನವಾದುದು. ಇದು ದ್ರಾವಿಡ ಶೈಲಿಯಲ್ಲಿ ನಿರ್ಮಿಸಲಾಗಿದೆ. ಪ್ರಸ್ತುತ ರಾಮೇಶ್ವರಂ ಆಲಯ ಮೊದಲು ಪಾಂಡ್ಯರು ಆಳುತ್ತಿದ್ದ ಸಮಯದಲ್ಲಿ ನಿರ್ಮಿಸಲಾಯಿತು. ಅದರ ನಂತರ ಇದನ್ನು 1608ರಲ್ಲಿ ಶ್ರೀಲಂಕಾದ ತಮಿಳು ರಾಜರು ಮರುಸ್ಥಾಪಿಸಿದರು. ಕಾರಿಡಾರ್ನ ಎಲ್ಲಾ ಬದಿಗಳಲ್ಲಿ ಹಿಂದೂ ದೇವತೆಗಳು ಹಾಗೂ ಪುರಾಣಗಳನ್ನು ಕೆತ್ತಲಾಗಿದೆ. ಇನ್ನು ರಾಮೇಶ್ವರಂನಲ್ಲಿರುವ 2 ಶಿವಲಿಂಗಗಳಿಗೆ ಸಂಬಂಧಿಸಿದ ರಹಸ್ಯವನ್ನು ತಿಳಿಯೋಣ. ರಾಮೇಶ್ವರಂನಲ್ಲಿ ಸ್ಥಾಪಿಸಲಾದ ಶಿವಲಿಂಗ 12 ಜ್ಯೋತಿರ್ಲಿಂಗಗಳಲ್ಲಿ ಒಂದು. ಶಿವನ ಈ ಜ್ಯೋತಿರ್ಲಿಂಗದ ಬಗ್ಗೆ ಶಿವಪುರಾಣ ಹಾಗೂ ಸ್ಕಂದ ಪುರಾಣದಲ್ಲಿ ಬರೆಯಲಾಗಿದೆ. ಇಲ್ಲಿನ ಶಿವನ ಜ್ಯೋತಿರ್ಲಿಂಗವನ್ನು ಶ್ರೀರಾಮ ಸ್ವತಃ ಅವರ ಕೈಯಾರೆ ಸ್ಥಾಪಿಸಿದ್ದಾರೆ. ಶ್ರೀರಾಮ ಲಂಕೆಯಿಂದ ಹಿಂದಿರುಗಿ ಬರುವಾಗ ದೇವದೇವರಾದ ಮಹಾದೇವನನ್ನು ಈ ಪ್ರದೇಶದಲ್ಲಿಯೇ ಪೂಜಿಸಿದರು. ಇದರ ನಂತರವೇ ಈ ದ್ವೀಪಕ್ಕೆ
ಹಾಗೂ ದೇವಾಲಯಕ್ಕೆ ಶ್ರೀರಾಮನ ಹೆಸರಿನ ಆಧಾರದ ಮೇಲೆ ರಾಮೇಶ್ವರಂ ಎಂದು ಇಡಲಾಯಿತು. ರಾವಣನನ್ನು ಕೊಂದ ಬಳಿಕ ಶ್ರೀರಾಮ ಸೀತಾದೇವಿಯ ಜೊತೆ ರಾಮೇಶ್ವರಂಗೆ ಬಂದರು. ರಾವಣ ಅರ್ಧ ಬ್ರಾಹ್ಮಣ ಆಗಿರುವುದರಿಂದ ಬ್ರಾಹ್ಮಣನನ್ನು ಕೊಂದ ಪಾಪ ಅಂಟಬಾರದು ಎಂಬ ಕಾರಣದಿಂದ ಅದನ್ನು ನಿವಾರಿಸಿಕೊಳ್ಳಲು ಶ್ರೀರಾಮ ಶಿವನನ್ನು ಪೂಜಿಸಲು ತೀರ್ಮಾನಿಸಿಕೊಂಡರು. ಆದರೆ ಆ ಸಮಯದಲ್ಲಿ ಅಲ್ಲಿ ದೇವಾಲಯ ಅಥವಾ ಶಿವಲಿಂಗ ಇರಲಿಲ್ಲ. ಹಾಗಾಗಿ ಶ್ರೀರಾಮ ಹನುಮಂತನನ್ನು ಕರೆದು ಕೈಲಾಸಕ್ಕೆ ಹೋಗಿ ಶಿವಲಿಂಗವನ್ನು ತರುವಂತೆ ಹೇಳಿದರು. ಆದರೆ ಸಕಾಲದಲ್ಲಿ ಹನುಮಂತ ಶಿವಲಿಂಗವನ್ನು ತರಲು ಸಾಧ್ಯವಾಗದ ಕಾರಣ ಸೀತಾದೇವಿ ಸಮುದ್ರದ ಮರಳನ್ನು ಬಳಸಿ ಅದರಿಂದ ಒಂದು ಶಿವಲಿಂಗವನ್ನು ತಯಾರಿಸಿದರು. ಶ್ರೀರಾಮ ಅದೇ ಶಿವಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿ ಪೂಜಿಸಿದರು. ಅದರ ನಂತರ ಹನುಮಂತ ತಂದ ಶಿವಲಿಂಗವನ್ನು ಕೂಡ ಅಲ್ಲಿ ಪ್ರತಿಷ್ಠಾಪನೆ ಮಾಡಿದರು. ಆದರೆ ರಾಮೇಶ್ವರಂ ಆಲಯದಲ್ಲಿ 2 ಶಿವಲಿಂಗಗಳನ್ನು ಪ್ರತಿಷ್ಠಾಪನೆ ಮಾಡಲು ಕಾರಣವೇನು? ಇದರ ಹಿಂದೆ ಇರುವ ಕತೆ ಈಗ ನೋಡೋಣ. ಶ್ರೀರಾಮ ರಾವಣನನ್ನು ಸಂಹರಿಸಿ ಸೀತಾದೇವಿಯನ್ನು ಅಲ್ಲಿಂದ ಕರೆದುಕೊಂಡು ಬಂದಾಗ ಮೊದಲು ಸಮುದ್ರದ ಆಚೆ ಇರುವ ಗಂಧಮಾದನ ಪರ್ವತಕ್ಕೆ ಬಂದರು. ಅದೇ ಸಮಯದಲ್ಲಿ ಋಷಿ ಮುನಿಗಳು ಶ್ರೀರಾಮನ ದರ್ಶನ ಪಡೆಯಲು ಬಂದರು. ಶ್ರೀರಾಮ ಎಲ್ಲರನ್ನೂ ಸ್ವಾಗತಿಸಿ ಪುಲಸ್ತ್ಯ ವಂಶ ನಾಶವಾದ ಕಾರಣ ನಾನು ಬ್ರಹ್ಮಹತ್ಯಾ ಪಾಪವನ್ನು ಮಾಡಿದ್ದೇನೆ ಎಂದು ಹೇಳಿದರು. ಈ ಪಾಪದಿಂದ ಹೊರಬರಲು ನೀವು ನನಗೊಂದು ಮಾರ್ಗ ತಿಳಿಸಿಕೊಡಿ ಎಂದು ಕೇಳಿದರು. ಆಗ ಋಷಿಗಳು ಶ್ರೀರಾಮನೊಂದಿಗೆ, ಪ್ರಭು, ಬ್ರಾಹ್ಮಣನನ್ನು ಕೊಂದ ಪಾಪದಿಂದ ಹೊರಬರಲು ನೀವೊಂದು ಶಿವಲಿಂಗವನ್ನು ಸ್ಥಾಪಿಸಬೇಕು. ಇದರ ಮೂಲಕ ನೀವು ಪಾಪದಿಂದ ವಿಮುಕ್ತಿ ಪಡೆಯುತ್ತೀರಿ. ಆದರೆ ಆ ಶಿವಲಿಂಗವು ಕೈಲಾಸ ಪರ್ವತದಿಂದ ತಂದಿರಬೇಕು ಎಂದು ಹೇಳಿದರು. ಆಗ ಶ್ರೀರಾಮ ಹನುಮಂತನನ್ನು ಕೈಲಾಸ ಪರ್ವತದಿಂದ ಒಂದು ಶಿವಲಿಂಗವನ್ನು ತರಲು ಕಳಿಸಿದರು. ಹನುಮಂತ ಕೆಲವೇ ನಿಮಿಷಗಳಲ್ಲಿ ಕೈಲಾಸ ಪರ್ವತಕ್ಕೆ ಹೋದರು. ಆದರೆ ಸಕಾಲದಲ್ಲಿ ಅವರಿಗೆ ಶಿವನ ದರ್ಶನ ಸಿಗಲಿಲ್ಲ. ಹಾಗಾಗಿ ಹನುಮಂತ ಕೈಲಾಸ ಪರ್ವತದಲ್ಲಿಯೇ ಕುಳಿತುಕೊಂಡು ಶಿವನಿಗಾಗಿ ತಪಸ್ಸು ಶುರು ಮಾಡಿದರು. ಆಗ ಪರಮೇಶ್ವರ ಹನುಮಂತನಿಗೆ ಶಿವಲಿಂಗವನ್ನು ಕೊಟ್ಟು ಕಳಿಸಿದರು. ಆದರೆ ಹನುಮಂತ ಶಿವಲಿಂಗವನ್ನು ತರುವುದಕ್ಕೂ ಮೊದಲೇ ಇಲ್ಲಿ ಶ್ರೀರಾಮ ಒಂದು ಶಿವಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿದ್ದರು. ಅದುವೇ ಸೀತಾದೇವಿ ಮರಳಿನಿಂದ ತಯಾರಿಸಿರುವ ಶಿವಲಿಂಗ. ಅದರ ನಂತರ ಹನುಮಂತ ತಂದ ಶಿವಲಿಂಗವನ್ನು ಕೂಡ ಶ್ರೀರಾಮ ಪ್ರತಿಷ್ಠಾಪನೆ ಮಾಡಿದರು. ಇದೇ ಕಾರಣದಿಂದಲೇ ಈಗಲೂ ರಾಮೇಶ್ವರಂನಲ್ಲಿ 2 ಶಿವಲಿಂಗಗಳಿದೆ. ಈಗ 22 ಬಾವಿಗಳಿಗೆ ಸಂಬಂಧಿಸಿದ ಕತೆ ನೋಡೋಣ. ರಾಮೇಶ್ವರಂ ಆಲಯದಲ್ಲಿರುವ 22 ಬಾವಿಗಳು ತುಂಬಾನೇ ಪ್ರಸಿದ್ಧವಾದುದು. ಅವು ಕೂಡ ಅನೇಕ ರಹಸ್ಯಗಳನ್ನು ಒಳಗೊಂಡಿದೆ. ಪ್ರತಿ ವರ್ಷ ಪ್ರಪಂಚದಾದ್ಯಂತ 300 ಮಿಲಿಯನ್ಗಳಿಗಿಂತಲೂ ಹೆಚ್ಚಿನ ಯಾತ್ರಿಕರು ಈ ಬಾವಿಗಳ ನೀರಿನಿಂದ ಸ್ನಾನ ಮಾಡಲು ಬರುತ್ತಾರೆ. ಇಲ್ಲಿ ಬೆಳಿಗ್ಗೆ ದರ್ಶನ ಪಡೆಯುವುದಕ್ಕೂ ಮೊದಲು ಭಕ್ತರು 22 ಬಾವಿಗಳ ನೀರಿನಿಂದ ಸ್ನಾನ ಮಾಡುತ್ತಾರೆ. ಈ ಪವಿತ್ರವಾದ ಬಾವಿಗಳ ನೀರಿನಿಂದ ಸ್ನಾನ ಮಾಡಿದರೆ ಮಾಡಿರುವ ಪಾಪಗಳೆಲ್ಲವೂ ನಿವಾರಣೆಯಾಗುತ್ತದೆ ಎಂದು ನಂಬಿಕೆ ಇದೆ. ಮೊದಲು ಭಕ್ತರು ಆಲಯದ ಪಕ್ಕದಲ್ಲಿರುವ ಅಗ್ನಿಕುಂಡ್ನಲ್ಲಿ ಸ್ನಾನ ಮಾಡುತ್ತಾರೆ. ಇದರ ನಂತರವೇ ದೇವಾಲಯದೊಳಗೆ ಪ್ರವೇಶಿಸುತ್ತಾರೆ. ಈ ರೀತಿ ಮಾಡಿದರೆ ಸಕಲ ಪಾಪಗಳು ನಿವಾರಣೆಯಾಗುತ್ತದೆ ಎಂದು ಹೇಳುತ್ತಾರೆ. ಈಗ ನಾವು ಧನುಷ್ಕೋಡಿ ರಹಸ್ಯವನ್ನು ತಿಳಿದುಕೊಳ್ಳೋಣ. ರಾಮೇಶ್ವರಂನಿಂದ ಕೆಲವು ಕಿಲೋಮೀಟರ್ಗಳ ದೂರದಲ್ಲಿ ಧನುಷ್ಕೋಡಿ ಎಂಬ ಪ್ರದೇಶವಿದೆ. ಇದು ಒಂದಾನೊಂದು ಕಾಲದಲ್ಲಿ ದೊಡ್ಡ ನಗರವಾಗಿತ್ತು. ತಮಿಳುನಾಡಿನ ವ್ಯಾಪಾರ ಕೇಂದ್ರವಾಗಿತ್ತು. ಆದರೆ 1864ರಲ್ಲಿ ತುಫಾನಿನ ಕಾರಣದಿಂದ ಈ ನಗರ ಮುಚ್ಚಿಕೊಂಡು ಹೋಯಿತು. ಅದರ ನಂತರ ಈ ಪ್ರದೇಶದಲ್ಲಿ ಕೇವಲ ಕೆಲವು ಮುರಿದು ಹೋದ ಬಿಲ್ಡಿಂಗ್ಗಳು ಮಾತ್ರ ಕಾಣಿಸುತ್ತಿತ್ತು. ಕೆಲ ವರ್ಷಗಳ ಹಿಂದೆ ಗೌರ್ಮೆಂಟ್ ಈ ಜಾಗವು ನಿವಾಸವಿರಲು ಲಾಯಕ್ಕಿಲ್ಲ ಎಂದು ಘೋಷಿಸಿತು. ಇದಕ್ಕೂ ಮುಂಚೆ ಈ ಜಾಗಕ್ಕೆ ಭಾರಿ ಸಂಖ್ಯೆಯಲ್ಲಿ ಜನರು ವ್ಯಾಪಾರಕ್ಕಾಗಿ ಬರುತ್ತಿದ್ದರು. ಈಗ ಅದೊಂದು ದೆವ್ವಗಳ ಪಟ್ಟಣದಂತೆ ಬದಲಾಗಿದೆ. ಸದ್ಯಕ್ಕೆ ಅಲ್ಲಿ ಯಾರೂ ಕೂಡ ವಾಸವಿಲ್ಲದಿದ್ದರೂ ಟೂರಿಸ್ಟ್ಗಳು ಮಾತ್ರ ಬರುತ್ತಿರುತ್ತಾರೆ. ರಾಮೇಶ್ವರಂಗೆ ಯಾರೇ ಬಂದರೋ ಅವರೆಲ್ಲರೂ ಖಂಡಿತ ಧನುಷ್ಕೋಡಿಗೆ ಹೋಗೇ ಹೋಗುತ್ತಾರೆ. ಯಾಕಂದ್ರೆ ಇದರ ಹಿಂದೆ ಒಂದು ಪುರಾತನ ಕಥೆ ಇದೆ. ಯಾಕಂದ್ರೆ ಈ ಧನುಷ್ಕೋಡಿಯ ಹತ್ತಿರಾನೇ ಶ್ರೀರಾಮ ಲಂಕೆಗೆ ಹೋಗಲು ಸೇತುವೆಯನ್ನು ನಿರ್ಮಿಸಿರುವುದು. ಈ ಸೇತುವೆ ಈಗಲೂ ಕೂಡ ಸ್ಯಾಟಲೈಟ್ ಮೂಲಕ ನೋಡಿದರೆ ಕ್ಲಿಯರ್ ಆಗಿ ಕಾಣಿಸುತ್ತದೆ.
ಆದ್ದರಿಂದಲೇ ರಾಮ ಬರೀ ನಂಬಿಕೆ ಮಾತ್ರ ಅಲ್ಲ, ರಾಮ ಸತ್ಯ, ರಾಮ ನಿಜ. ಈಗ ನಾವು ನೀರಿನಲ್ಲಿ ತೇಲುವ ಕಲ್ಲುಗಳ ಬಗ್ಗೆ ನೋಡೋಣ. ರಾಮೇಶ್ವರಂ ದೇವಾಲಯದ ಇನ್ನೊಂದು ಆಕರ್ಷಣೀಯ ಅಂಶಗಳಲ್ಲಿ ಸೇತುಕರೈ ಎಂಬ ಕಲ್ಲು ಕೂಡ ಒಂದು. ಹಿಂದೂ ಇತಿಹಾಸವಾದ ರಾಮಾಯಣದ ಪ್ರಕಾರ ಶ್ರೀರಾಮ ಸೀತೆಗಾಗಿ ಲಂಕೆಯನ್ನು ತಲುಪಲು ಈ ಕಲ್ಲುಗಳನ್ನೇ ಬಳಸಿ ರಾಮ ಸೇತುವೆಯನ್ನು ನಿರ್ಮಿಸಿದರು. ಯಾವ ಕಲ್ಲುಗಳೇ ಆಗಲಿ ನೀರಿನಲ್ಲಿ ತೇಲುವುದು ಅಸಾಧ್ಯ. ಈ ಕಲ್ಲುಗಳ ಭಾರ ಕೂಡ ಬೇರೆ ಕಲ್ಲುಗಳಷ್ಟೇ ಇರುತ್ತದೆ. ಕೆಲವರು ಇದನ್ನು ದೈವಿಕ ಅದ್ಭುತ ಎಂದು ಕರೆದರೆ, ವಿಜ್ಞಾನಿಗಳು ಮಾತ್ರ ಇದನ್ನು ತಿರಸ್ಕರಿಸಿದ್ದಾರೆ. ಆದರೆ ಈ ಕಲ್ಲುಗಳು ನೀರಿನಲ್ಲಿ ತೇಲುತ್ತದೆ ಎಂಬುದು ಮಾತ್ರ ನಿಜ. ರಾಮೇಶ್ವರಂಗೆ ಹೋದರೆ ಇದನ್ನು ನೀವೇ ನಿಮ್ಮ ಕಣ್ಣಾರೆ ನೋಡಬಹುದು. ವಿಜ್ಞಾನಿಗಳು ಒಪ್ಪಿದರೂ ಒಪ್ಪದಿದ್ದರೂ ಇದು ದೈವತ್ವ ಅಲ್ಲದಿದ್ದರೆ ಇನ್ನೇನು? ನಿಮಗೆ ಗೊತ್ತಿದ್ದರೆ ಕಮೆಂಟ್ ಮಾಡಿ ತಿಳಿಸಿ. ಇನ್ನು ರಾಮೇಶ್ವರಂನ ಪಂಚಮುಖಿ ಹನುಮಾನ್ ಆಲಯದ ಬಗ್ಗೆ ನೋಡೋಣ. ಈ ದೇವಾಲಯ ಕೂಡ ಅತಿ ಪ್ರಸಿದ್ಧ ಆಲಯಗಳಲ್ಲಿ ಒಂದು. ಈ ದೇವಾಲಯ ರಾಮೇಶ್ವರಂ ಆಲಯದಿಂದ ಕೇವಲ 2 ಕಿಲೋಮೀಟರ್ ದೂರದಲ್ಲಿದೆ. ಇದೇ ಜಾಗದಲ್ಲಿಯೇ ಹನುಮಂತ ಮೊಟ್ಟ ಮೊದಲು ಅವರ 5 ಮುಖಗಳನ್ನು ತೋರಿಸಿದ್ದು. ಇನ್ನು ರಾಮೇಶ್ವರಂನ ಆಲಯದಲ್ಲಿನ ಅದ್ಭುತವಾದ ರತ್ನದ ರಹಸ್ಯ ನೋಡೋಣ. ರಾಮೇಶ್ವರಂ ದೇವಾಲಯದಲ್ಲಿ ಒಂದು ರತ್ನ ಇದೆ ಎಂಬ ವಿಷಯ ತುಂಬಾ ಜನರಿಗೆ ಗೊತ್ತಿಲ್ಲ. ಇನ್ನು ಆ ರತ್ನವನ್ನು ನೋಡಿದವರು ಅತಿ ಕಡಿಮೆ ಜನ ಮಾತ್ರ. ಈ ರತ್ನವನ್ನು ನೋಡಲು ಬೆಳಿಗ್ಗೆ 4 ಗಂಟೆಯಿಂದ 5 ಗಂಟೆ ಮಧ್ಯದಲ್ಲಿ ಆಲಯದ ಗರ್ಭಗುಡಿಗೆ ಹೋಗಬೇಕು. ಈ ರತ್ನವು ಆದಿಶೇಷನಿಗೆ ಸೇರಿರುವುದು. ಶ್ರೀರಾಮ ಇಲ್ಲಿ ಶಿವಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿದಾಗ ಆದಿಶೇಷ ಸ್ವತಃ ತನ್ನ ರತ್ನವನ್ನು ಶಿವಲಿಂಗದ ಮೇಲೆ ಪ್ರತಿಷ್ಠಾಪನೆ ಮಾಡಿದರು ಎಂದು ಹೇಳುತ್ತಾರೆ. ಇನ್ನು ರಾಮೇಶ್ವರಂನಲ್ಲಿನ ಗಂಧಮಾದನ ಪರ್ವತದ ರಹಸ್ಯ ನೋಡೋಣ. ರಾಮೇಶ್ವರಂ ನಗರದ ಈಶಾನ್ಯ ದಿಕ್ಕಿನಲ್ಲಿ 1.5 ಮೈಲು ದೂರದಲ್ಲಿ ಗಂಧಮಾದನ ಎಂಬ ಒಂದು ಚಿಕ್ಕ ಬೆಟ್ಟ ಇದೆ. ಈ ಬೆಟ್ಟ ಹನುಮಂತನಿಗೆ ಸೇರಿರುವುದು. ಹನುಮಂತ ಇದೇ ಬೆಟ್ಟದಿಂದ ಹಾರಿ ಸಮುದ್ರ ದಾಟಿದರು ಎಂದು ಹೇಳುತ್ತಾರೆ. ಅದರ ನಂತರ ಶ್ರೀರಾಮ ಸಮುದ್ರವನ್ನು ದಾಟುವುದಕ್ಕೂ ಮುಂಚೆ ಇದೇ ಬೆಟ್ಟದ ಮೇಲೆಯೇ ಒಂದು ದೊಡ್ಡ ವಾನರ ಸೈನ್ಯವನ್ನು ಕೂಡ ಸಿದ್ಧಪಡಿಸಿದರು. ರಸ್ತೆಯ ಆರಂಭದಲ್ಲಿ ಎಡಗಡೆ ಒಂದು ಚಿಕ್ಕ ಹನುಮಂತನ ದೇವಾಲಯವಿದೆ. ಅದರಲ್ಲಿರುವ ಹನುಮಂತನ ವಿಗ್ರಹ ಹೊರಗಿನಿಂದಲೂ ಕಾಣಿಸುತ್ತದೆ. ಶ್ರೀರಾಮ ಲಂಕೆಗೆ ಹೋಗಲು ಹತ್ತಿರದ ಪ್ರಾಂತ್ಯವಾದ ರಾಮೇಶ್ವರಂ ದ್ವೀಪಕ್ಕೆ ತಲುಪಿದರು. ಅಲ್ಲಿ ಗಂಧಮಾದನ ಪರ್ವತವನ್ನು ಹತ್ತುವ ಮೂಲಕ ಅಲ್ಲಿಂದ ಲಂಕಾನಗರವನ್ನು ಮೊಟ್ಟ ಮೊದಲು ಶ್ರೀರಾಮ ನೋಡಿದರು ಎಂದು ಹೇಳುತ್ತಾರೆ. ಇನ್ನು ಕೊನೆಯದು ವಿಲ್ಲುರಾಣಿ ಕುಂಡ್ ರಹಸ್ಯ. ರಾಮೇಶ್ವರಂ ಆಲಯದ ಒಳಗಡೆ ತುಂಬಾ ಬಾವಿಗಳಿದೆ. ಪ್ರತಿ ತೀರ್ಥಯಾತ್ರೆಯ ಬಗ್ಗೆ ಬೇರೆ ಬೇರೆ ಕಥೆಗಳಿರುವಂತೆ ಇಲ್ಲಿಂದ ಪೂರ್ವ ದಿಕ್ಕಿನಲ್ಲಿ 3 ಕಿಲೋಮೀಟರ್ ದೂರದಲ್ಲಿ ತಂಚಿಮಲ್ಗಿ ಎಂಬ ಒಂದು ಗ್ರಾಮವಿದೆ. ಇಲ್ಲಿ ಸ್ಟೇಷನ್ ಸಮೀಪದಲ್ಲಿ ಸಮುದ್ರದಲ್ಲಿ ವಿಲ್ಲುರಾಣಿ ಕುಂಡ್ ಎಂಬ ಒಂದು ತೀರ್ಥಯಾತ್ರೆಯ ಕುಂಡಿದೆ. ಇಲ್ಲಿನ ವಿಶೇಷತೆ ಏನಂದ್ರೆ ಈ ಕುಂಡ್ ಸಮುದ್ರದ ಒಳಗಿದೆ. ಆದರೆ ಇದರಲ್ಲಿರುವುದು ಉಪ್ಪು ನೀರಲ್ಲ, ಸಿಹಿ ನೀರು. ಈ ನೀರು ಕುಡಿಯಲು ಉಪಯೋಗವಾಗುತ್ತದೆ. ಇದು ತುಂಬಾನೇ ಅಚ್ಚರಿ ಮೂಡಿಸುವಂತಹ ವಿಷಯ. ಒಂದು ಸಲ ಸೀತಾದೇವಿಗೆ ತುಂಬಾ ದಾಹವಾದಾಗ, ಸುತ್ತಲೂ ಸಮುದ್ರ ಬಿಟ್ಟು ಬೇರೆಲ್ಲೂ ಕುಡಿಯುವ ನೀರು ಸಿಗದಿದ್ದಾಗ ಶ್ರೀರಾಮ ತನ್ನ ಬಾಣವನ್ನು ಬಿಟ್ಟು ಈ ಕುಂಡನ್ನು ಸೃಷ್ಟಿಸಿದರಂತೆ. ಆದ್ದರಿಂದಲೇ ಇದು ತುಂಬಾನೇ ಪವಿತ್ರವಾದುದು ಎಂದು ಹೇಳುತ್ತಾರೆ. ಇದೇ ಸ್ನೇಹಿತರೆ, ರಾಮೇಶ್ವರಂನಲ್ಲಿ ಅಚ್ಚರಿ ಮೂಡಿಸುವಂತಹ ವಿಷಯಗಳು. ನೀವು ರಾಮೇಶ್ವರಂಗೆ ಹೋಗಿದ್ದರೆ ನಿಮ್ಮ ಅನುಭವ ಹೇಗಿತ್ತು ಎಂದು ಕಮೆಂಟ್ ಮಾಡಿ ತಿಳಿಸಿಕೊಡಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂತಹ ಹೆಚ್ಚಿನ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.